ನೀನು ಮಾಡಿದ್ದೆಲ್ಲದರ ಕೃತಜ್ಞತೆಯಿಂದ ಕೇಳ್ಕೊತಿದ್ದೀನಿ. ನೀನು ನನ್ನ ಹೆಂಡತಿ ವಿರುದ್ಧ ಏನು ಸಾಧಿಸೋದಕ್ಕೆ ಹೊರಟಿದೀಯ? ನಿನಗೇನು ಬೇಕು? ನಿನ್ನ ಉದ್ದೇಶ ಏನು? ನೇರವಾಗಿ ಎಲ್ಲಾನು ಹೇಳಿಬಿಡು ಜಂಡೆ. ಈಗಲೇ ಈ ಕ್ಷಣದಲ್ಲೇ ಎಲ್ಲಾನು ಪೂರೈಸ್ಬಿಡ್ತೀನಿ. ಆದರೆ ದಯವಿಟ್ಟು ನನ್ನ ಬೆನ್ನ ಹಿಂದೆ ನನ್ನ ಹೆಂಡತಿ ವಿರುದ್ಧ ಏನು ಮಸ್ಲತ್ ಮಾಡಬೇಡ. ನಾನು ಮಸ್ಲತ್ ಮಾಡ್ತೀನ? ನೀನು ಯಾವತ್ತೂ ಏನು ಮಸ್ಲತ್ ಮಾಡೇ ಅಲ್ವಾ? ಹೇಳು. ಝೇಂಡೆ, ಕೇಶವ್ ಝೇಂಡೆ, ಹೇಳು. ಯಾಕೆ ಹೀಗೆ ಮಾಡ್ತಿದ್ಯಾ? ಏನ್ ಕೇಳಬೇಕು ಅಂತಿದ್ಯೋ ಅದನ್ನ ಸರಿಯಾಗಿ ಕೇಳು. ನನ್ಗೆ ಅರ್ಥ ಆಗ್ತಿಲ್ಲ ಆರ್ಯ. ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ, ಗೊತ್ತಲ್ವಾ? ನನ್ನ ಮುಂದೆ ನೀನು ಮುಗ್ಧತೆ ನಾಟಕ ಆಡೋದೆಲ್ಲ ಬೇಡ. ಮನಸ್ಸಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳು. ನನ್ನ ಮನಸ್ಸಲ್ಲಿ ನಿನ್ನನ್ನು ಬಚಾವ್ ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ. ಬಚಾವ? ಅನು ಇಂದನ? ಏನೋ ಆಗಿದೆ ನಿನಗೆ? ಎಲ್ಲ ಬಿಟ್ಟು ನೀನು ಅನು ವಿಷಯದಲ್ಲಿ ಪಿತೂರಿ ಮಾಡ್ಬೇಕಿತ್ತ? ನಾನು ಪಿತೂರಿ ಮಾಡ್ತಿಲ್ಲ ಆರ್ಯ. ಆದ್ರೆ ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕೋತಾ ಇಲ್ಲ. ಅವಳು ಬರೀ ಅನು ಮಾತ್ರ ಅಲ್ಲ, ರಾಜನಂದಿನಿ. ಈಗ ನೀನು ಇದಕ್ಕೆ ನಕ್ಕಿದ್ರು ನಕ್ಬೋದು, ಆದ್ರೆ ಇದೇ ಸತ್ಯ. ಯಾವ ಸತ್ಯ? ಅನು ರಾಜನಂದಿನಿ ಅನ್ನೋ ಸತ್ಯನಾ? ಅವಳು ನಿನಗೆ ರಾಜನಂದಿನಿ ಅವ್ರ ಥರ ಕಾಣಿಸ್ತಾಳ? ರಾಜನಂದಿನಿ ಅವರನ್ನ ಹತ್ತಿರದಿಂದ ನೋಡಿದವನು ನಾನು, ನೀನಲ್ಲ. ಹಬ್ಬಬ್ಬ ಅಂತಂದ್ರೆ ನೀನು ಒಂದೆರಡು ಸಲ ಭೇಟಿ ಮಾಡಿರಬಹುದು ಅಷ್ಟೇ. ಅದೇಗ ನೀನೊಬ್ಬನಿಗೆ ಅವಳು ರಾಜನಂದಿನಿ ಅವ್ರ ಥರ ಅನ್ನಿಸ್ತಾಳೆ? ನೋಡು ಝಂಡೆ, ಇದೇ ಕೊನೆ ಸಲ. ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನು ಕೇಳಬಾರ್ದು ಅಷ್ಟೇ. ಆರ್ಯ, ಹೇಳಿದ್ದಾಗಿದೆ, ಮಾತನ್ನ ನೆನಪಿಟ್ಕೊ. ಆರ್ಯ, ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನು ಕೇಳಬಾರ್ದು ಅಷ್ಟೇ. ಅಂದ್ರೆ ಅನು ನನ್ನ ಮೇಲೆ ಸಂಶಯ ಇದೆ ಅನ್ನೋದನ್ನ ಇವನಿಗೆ ಹೇಳಿದಾಳೆ. ನಾನು ಎಷ್ಟು ಸಲ ಇವನಿಗೆ ಹೇಳಿದ್ರು ನನ್ನ ಮಾತು ಕೇಳಲ್ಲ. ಆದ್ರೆ ಅವಳು ಹೇಳಿದ್ರೆ ಸೀದಾ ನನ್ನ ಹತ್ರನೇ ಮಾತಾಡೋಕ್ ಬರ್ತಾನೆ. ಈ ಅನುನ ಇನ್ ಸುಮ್ನೆ ಬಿಡ್ಲೇಬಾರ್ದು. ಮುಗಿಸ್ತೀನಿ, ಅವಳ ಕಥೆ ಮುಗಿಸ್ತೀನಿ. ಅಯ್ಯೋ, ತರಕಾರಿ ತರಕ್ಕೆ ಹೊರಗಡೆ ಬಂದಿದೆ ಕಣೆ. ಬೇರೆ ಇನ್ನೇನು ಕೆಲಸ ಇರಲಿಲ್ಲ. ಪ್ರತಿದಿನ ತರಕಾರಿ ಮನೆಗೆ ಬರ್ತಿತ್ತು. ಇವತ್ತು ತರಕಾರಿ ಬಂದಿರಲಿಲ್ಲ. ಈ ವಿಚಾರದಲ್ಲೆಲ್ಲ ನಮ್ಮ ಅನು ಅಮ್ಮ ತುಂಬಾ ಕಟ್ನಿಟ್ಟು ಗೊತ್ತಾ. ಕೈಯಲ್ಲಿ ಆರಿಸಿ ಚೆನ್ನಾಗಿರೋ ತರಕಾರಿನೇ ತರಬೇಕು. ಅದಕ್ಕೆ ಹೊರಗಡೆ ಬಂದೆ. ಬೇರೆ ಇನ್ನೇನು ಕೆಲಸ ಇಲ್ಲ ಕಣೆ. ಹಲೋ, ಒಂದು ನಿಮಿಷ ಮಾಡ್ತೀನಿ ಇರು. ಬಂದ ಮೇಡಮ್, ಭಾಳ ಬ್ಯುಸಿ? ನಮಸ್ತೆ ಜೇಂದ್ರ ಸರ್. ಫೋನಲ್ಲಿ ತುಂಬಾ ಬ್ಯುಸಿ ಇದ್ದಾಗಿತ್ತು. ಫ್ರೆಂಡ್ ಫೋನ್ ಮಾಡಿದ್ಲು, ಹಾಗೆ ತರಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಓ, ಹೌದಾ? ಜೇಂದ್ರ ಸರ್, ಯಾಕೆ ಫೋನ್ ಕಿತ್ಕೊಳ್ತಾ ಇದ್ದೀರಾ? ಅಡುಗೆ ಮುಗಿಸ್ಕೊಂಡು ಸಾವಕಾಶವಾಗಿ ಮಾತಾಡ್ಕೊಳ್ಳಿ. ಈಗ ನಾನು ನಿಮ್ಮ ಜೊತೆ ಮಾತಾಡಬೇಕು. ಮಾತಾಡ್ಬೋದಾ? ನನ್ನ ಹತ್ರ ಮಾತಾಡ್ಬೇಕಾ? ನನ್ನ ಹತ್ರ ಮಾತಾಡೋದೇನಿದೆ ಸರ್? ನಾನು ಇಷ್ಟು ದಿನ ಹಾಗೆ ಅನ್ಕೊಂಡಿದ್ದೆ. ಆದರೆ ಮೊದಲಿಂದನೂ ನಿಮ್ಮೇಲೆ ನನಗೊಂದು ಕಣ್ಣು ಬಂದವ್ರೆ. ಜೇಂಡೆ ಸರ್, ಚೇಚೆ, ಆ ಅರ್ಥದಲ್ಲ. ನೀವು ನಮ್ಮ ಹತ್ರ ಮಾತಾಡಬೇಕು, ಕೆಲವೊಂದು ವಿಚಾರಗಳೆಲ್ಲ ನನ್ನ ಹತ್ರ ಹೇಳೋ ಹಾಗೆ ಮಾಡಬೇಕು ಅಂತ ಎಷ್ಟೋ ಸಲ ಅನ್ಕೋತಾ ಇದ್ದೆ. ಅದಕ್ಕೆ ಈಗ ಸಮಯ ಬಂದಿದೆ. ಸರ್ ಏನ್ ಹೇಳ್ತಿದ್ದೀರಾ? ನಮ್ಮ ಕಡೆ ಒಂದು ಮಾತಿದೆ, ಹಸ ಮೇಯ್ಸಕ್ಕೆ ಹೋದ್ಮೇಲೆ ಹಿಂದೆನೆ ಹೋಗ್ಬೇಕು ಅಂತೇನಿಲ್ಲ,
ಕೋಳಿನ ಗಂಟೆ ಸದ್ದು ಆಲ್ಸಿದ್ರೆ ಸಾಕು ಅಂತ. ಈಗ ನಾನ್ ನಿಮ್ಗೆ ಕೊರಳು ಕಟ್ಟೋಣ ಅಂತಿದ್ದೀನಿ. ಸರ್ ಛೆ ಮತ್ತೆ ತಪ್ಪರ್ಥ. ನೇರವಾಗಿ ವಿಷಯಕ್ಕೆ ಬರಲಾ? ಇವತ್ತಿಂದ ಪ್ರತಿಕ್ಷಣ ಮನೆಯಲ್ಲಿ ಏನೇನಾಗತ್ತೆ, ನಿಮ್ಮ ಅನು ಮೇಡಮ್ ಯಾರ ಹತ್ರ ಏನೇನು ಮಾತಾಡ್ತಾರೆ, ಹರ್ಷ ಶಾರದಾದೇವಿಯವರು ಅನು ಸೇರಿಕೊಂಡು ಏನೇನೆಲ್ಲ ಮಾತಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲ ನನಗೆ ಗೊತ್ತಾಗಬೇಕು. ಅನು ಸುತ್ತ ಏನೇನು ನಡೆದ್ರು ಅದೆಲ್ಲ ನನಗೆ ಗೊತ್ತಾಗಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರ್ ಇದೆಲ್ಲ ತಪ್ಪು ಸರ್. ನೀವು ಈ ಥರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ನಿಯತ್ತಾಗ ಮನೇಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಈ ಕೆಲಸ ಮಾಡಿಸ್ಬೇಡಿ ಸರ್. ಫೋನು ನೀವೇ ಇಟ್ಕೊಳ್ಳಿ. ಜಯಂಡೆ ಸರ್ ಏನ್ ಮಾಡ್ತಾ ಇದ್ದೀರಾ? ಅನ್ಕೊಂಡೆ ಉಪ್ಪು ಖಾರ ಹಿಡಿಯೋ ಕೈ ತಪ್ಪಾಗೆ ಮಾತಾಡುತ್ತೆ ಅಂತ. ತಪ್ಪಾಗೆ ಮಾತಾಡ. ಬಾಯ್ ಮುಚ್ಕೊಂಡು ನನ್ನ ಮಾತು ಕೇಳೋ. ಹಲೋ ಅಪ್ಪ, ಈಗ ಹೇಗಿದ್ದೀರಾ? ಅಪ್ಪ ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಕೆಲಸದ ಬಗ್ಗೆ ಯೋಚನೆ ಬಿಡಿ. ಈಗ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಮುಖ್ಯ, ಸರಿನಾ? ಏನೇ ಇದ್ರೂ ನಂಗೆ ಕಾಲ್ ಮಾಡಿ. ಅನು, ಇಲ್ಲೇನು ಮಾಡ್ತಾ ಇದೀಯಾ? ಏನಿಲ್ಲ ಅಮ್ಮ, ಅಪ್ಪಂಗೆ ಫೋನ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟೆ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಒಂದು ಮಗು ಅಂತ ಬಂದಾಗ ಅದಕ್ಕೋಸ್ಕರ ಬದುಕೋದಿದೆಯಲ್ಲ, ಆ ಸುಖನ ಹೇಳಕ್ಕಾಗಲ್ಲ. ಅಪ್ಪ ಆದವನು ಸಂಸಾರಕ್ಕೆ ಕಾವಲು. ಅಮ್ಮನಿಗೆ ಆ ಸಂಸಾರದ ಮೇಲಿರೋ ಕಾಳಜಿ. ಆ ಕಂದಮ್ಮನಿಗೆ ಅವರಿಬ್ಬರೇ ಪ್ರಪಂಚ. ನಮ್ಮನೆಗೂ ಆದಷ್ಟು ಬೇಗ ಕಂದಮ್ಮ ಬರಬೇಕು ಅನ್ನೋದು ನನಗೆ ಆಸೆನು. ಎಷ್ಟೇ ಕಷ್ಟ ಇದ್ರೂ ಒಂದು ಮಗು ಬಂದರೆ ಅದೆಲ್ಲ ಸರಿ ಹೋಗುತ್ತೆ ಅನ್ನೋದು ನಿಜಾನ? ನನ್ನ ರಾಜನಂದಿನಿಗೆ ನ್ಯಾಯ ಕೊಡಿಸೋ ಹಟ್ಟದಲ್ಲಿ ನನ್ನ ಮಗುನ ಸರಿಯಾಗಿ ನೋಡ್ಕೋತಿಲ್ಲ. ಇಲ್ಲ, ಇನ್ಮೇಲೆ ಇಷ್ಟು ಅಸಡ್ಡೆಯಿಂದ ಇರಬಾರ್ದು. ಮಗು ಕಡೆ ಗಮನ ಕೊಡಬೇಕು. ನೀನು ಅಡುಗೆ ಮನೇಲಿ ಪಳಗಿದ್ದಕ್ಕಿಂತ ಹೆಚ್ಚಾಗಿ ನಾನು ಇದ್ರಲ್ಲಿ ಪಳಗಿದ್ದೀನಿ ಮಂದ. ನನಗಿದೇನು ಕಷ್ಟ ಅಲ್ಲ. ನನಗೆ ಪ್ರತಿಯೊಂದು ತಿಳಿಬೇಕು. ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನೇನು ಮಾತಾಡಿದ್ರು ಎಲ್ಲ.
ಈಗ ನೀನು ಒಂದ್ ದಿಕ್ಕಲ್ಲಿ ಮಾತ್ರ ತಲೆ ಆಡ್ಸೋಕ್ ಅವಕಾಶ. ಯಾವ ಕಡೆ ಆಡ್ತೀಯೋ ಅದು ನಿನ್ ಮುಂದಿನ ಉಸಿರಾಟದ ನಿರ್ಧಾರ ಮಾಡುತ್ತೆ. ಯಾವ ಕಡೆ ಆಡ್ತೀಯ? ಹ್ಞೂ ಅಂತೀಯ? ಹ್ಞೂ ಅಂತೀಯ? ಬೇಗ ವೆರಿ ಗುಡ್. ನನಗಿಲ್ದೇ ಇರೋ ಗೌರವ ಈ ಗನ್ನಿಗಿದೆ ಅಲ್ವಾ? ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದ್ರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಇಷ್ಟ ನನಗೆ ಬೇಕಾಗಿ ಹೋಗ್. ಏಯ್! ಇಂಥ ಸಮಯದಲ್ಲಿ ದೊಡ್ಡೋರು ಜೊತೆಲಿದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದು ರೂಢಿ. ಆದರೆ ನಾನು ಈ ವಿಷಯನೇ ಎಲ್ಲರಿಂದ ಮುಚ್ಚಿಟ್ಟಿರುವಾಗ ಯಾರ ಹತ್ರ ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ? ಹಾಂ, ಅಮ್ಮನಿಗಿಂತ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿರೋರು ನನಗೆ ಯಾರೂ ಪರಿಚಯ ಇಲ್ಲ. ಅಮ್ಮನ್ನೇ ಕೇಳಿದ್ರೆ ಹೇಗೆ? ಆದರೆ ಹೇಗೆ ಕೇಳೋದು? ಬೇಡ, ಇಲ್ಲ, ಕೇಳ್ತೀನಿ. ಹಲೋ, ಹೇಳಮ್ಮ. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಾ ಇದ್ದೆ. ಅಮ್ಮ, ನನ್ನ ಬಗ್ಗೆನಾ? ನಮ್ಮ ಒಟ್ಟಾರದಲ್ಲಿ ನೀರ್ ಹಿಡಿಯಕ್ ಹೋದಾಗ ಒಬ್ಬೊಬ್ರದ್ದು ಒಂದೊಂದು ಮಾತು ಇದ್ದಿದ್ದೆ. ಮದ್ವೆ ಆಗಕ್ ಮುಂಚೆ ಇನ್ನೂ ಯಾಕೆ ಮದ್ವೆ ಆಗಿಲ್ಲ ಅಂತ, ಮದ್ವೆ ಆದ್ಮೇಲೆ ಯಾವಾಗ ಸಿಹಿ ಸುದ್ದಿ ಅಂತ ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮ. ಹೇಳನು, ಏನೋ ಮಾತಾಡಕ್ ಫೋನ್ ಮಾಡಿದೆ ಅನ್ಸುತ್ತೆ. ಏನಿಲ್ಲ ಅಮ್ಮ, ಹಾಗೆ ಸುಮ್ಮನೆ ಕಾಲ್ ಮಾಡಿದೆ. ಸುಮ್ಮನೆನಾ? ಹ್ಞೂ ಅಮ್ಮ. ಅಲ್ಲ ಅಲ್ಲ, ಒಂದು ಡೌಟ್ ಇತ್ತು. ಡೌಟಾ? ಏನದು ಕೇಳು. ಅಮ್ಮ, ಈ 2 ತಿಂಗಳು ಗರ್ಭಿಣಿಯರು ಹೇಗೆಲ್ಲ ಇರಬೇಕು, ಏನೆಲ್ಲ ತಿನ್ಬೇಕು ಅನ್ನೋ ನಿನಗೆ ಗೊತ್ತಿರುತ್ತಲ್ವಾ? ಗೊತ್ತಿರುತ್ತಾ? ಅಯ್ಯೋ, ಅದಕ್ಕೇನಾರ ಅವಾರ್ಡ್ ಕೊಡಂಗಿದ್ರೆ ಪುಷ್ಪನ್ಗೆ ಕೊಡ್ಬೇಕು. ಅದೆಷ್ಟು ಜನಕ್ಕೆ ನಾನು ಆರೈಕೆ ಮಾಡಿಲ್ಲ. ಹೌದಾ ಅಮ್ಮ? ಹಾ, ಏನೇ ಇದು ಹೌದಮ್ಮ ಅಂತ ಕೇಳ್ತೀಯಾ? ನಮ್ಮ ಒಟ್ಟಾರದಲ್ಲಿ ಎಷ್ಟು ಜನ ಕೇಳ್ಕೊಟ್ಟಿಲ್ಲ ನಾನು. ಹಾ ಹೌದು ಅಮ್ಮ, ನೀನು ಸ್ವಲ್ಪ ಅದನ್ನೆಲ್ಲ ಹೇಳ್ತೀಯಾ? ನಾ ಬರ್ಕೋತೀನಿ. ಅದೇನು ದೊಡ್ಡ ವಿಚಾರನೇನೆ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಹೇಗಿರ್ಬೇಕು ದಿನಚರಿ ಅಂತ ಹೇಳ್ತೀನಿ, ಬರ್ಕೋ. ಇರು 1 ನಿಮಿಷ. ಹೇಳಮ್ಮ. ಆಮೇಲೆ ಈಗ ಮುಖ್ಯವಾಗಿ ಏನ್ ತಿನ್ಬಾರ್ದು ಅನ್ನೋದನ್ನ ಹೇಳ್ತೀನಿ, ಕೇಳು. ಹೌದು, ಇದೆಲ್ಲ ಯಾಕೆ ಕೇಳ್ತಿದ್ಯಾನು? ನೀನೇನಾದ್ರೂ 2 ತಿಂಗಳು ಗರ್ಭಿಣಿ? ಇಲ್ಲ ಅಮ್ಮ, ನಮ್ಮ ಆಫೀಸಲ್ಲಿ ಒಬ್ರಿಗೆ ಬೇಕಿತ್ತಂತೆ, ಅದಕ್ಕೆ ಕೇಳಿದೆ ಅಷ್ಟೇ. ಅಯ್ಯೋ ಹೌದಾ? ಹ್ಞೂ ಅಮ್ಮ. ಪಾಪ ಕಣೆ ಆ ಹುಡುಗಿ. ಇಂಥ ಸಮಯದಲ್ಲಿ ಮನೆಯವ್ರ ಜೊತೆಲಿರೋದು ಎಷ್ಟು ಮುಖ್ಯ ಗೊತ್ತಾ? ತಾಯಿ ಆಗೋಳ್ಗೆ ಅವಳ ತಾಯಿ ಆದವಳು ಬಂದು ಉಪಚಾರ ಮಾಡೋದ್ರಲ್ಲೇ ಇರೋದು ಕರುಳು ಬಳ್ಳಿ ಸಂಬಂಧ. ಸರಿ ಬಿಡು, ಆ ಹುಡುಗಿಗೆ ಏನಾದ್ರು ಬೇಕಾದ್ರೆ ಕೇಳು, ನಾನು ಹೇಳ್ತೀನಿ. ಸರಿ ಅಮ್ಮ, ನಂಗೆ ಏನಾದರೂ ಬೇಕಿದ್ರೆ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್. ಇಡ್ತೀನಿ.
ಸದ್ಯಕ್ಕೆ ನಿನ್ನ ನಾನು ಹೀಗೆ ನೋಡ್ಕೋಬೇಕಾಗಿದೆ ಕಂದ. ನನ್ನನ್ನು ಕ್ಷಮಿಸ್ಬಿಡು. ಹಲೋ ಹರ್ಷಜಿ, ಎಲ್ಲ ನಾವು ಅನ್ಕೊಂಡಾಗೆ ಆಗಿದೆಯಲ್ಲ? ಆರ್ಯನ್ ಕಣ್ಣಲ್ಲಿ ಅನು ಇನ್ನ ಇನ್ನೋಸೆಂಟ್ ತಾನೆ? ಅವನಿಗೇನು ಸಂಶಯ ಬಂದಿಲ್ಲ ತಾನೆ? ನೋ, ಏನು ಡೌಟ್ ಬಂದಿಲ್ಲ. ಕರೆಕ್ಟ್ ಟೈಮ್ಗೆ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದೀವಿ. ಓಕೆ, ಗುಡ್. ಸರಿ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಯು ಡೋಂಟ್ ವರಿ, ಎಲ್ಲ ಪ್ಲಾನ್ ಪ್ರಕಾರ ನಡೀತಿದೆ. ಓಕೆ, ಬಾಯ್. ಹರ್ಷ, ಯಾರ ಹತ್ರನೂ ಮಾತಾಡ್ತಿದ್ದಾಗಿತ್ತು? ಜಲಂಧರ್. ಓ, ಏನೋ ಪ್ಲಾನ್ ಅಂತ ಹೇಳ್ತಿದ್ದಾಗಿತ್ತು. ಅದೇ ಅನುಮತಿಗೆ ಮಿಸ್ಸಿಂಗ್ ಅನ್ನೋದನ್ನ ದಾದಂಗ್ ನಂಬಿಸಿ ಆಮೇಲೆ ಅವ್ರಿಗೆ ಸಿಗೋ ಹಾಗೆ ಮಾಡಿದ್ದೆಲ್ಲ ಪ್ಲಾನ್. ವಾಟ್? ಯಾ ಮಾನ್ಸಿ? ಹರ್ಷ, ನೀನ್ ನೋಡಿದ್ರೆ ಇಲ್ಲಿ ಅನು ಬಗ್ಗೆ ಇಷ್ಟೊಂದು ಕನ್ಸನ್ ತೋರಿಸ್ತಿದ್ಯಾ, ಆದ್ರೆ ಅವಳಲ್ಲಿ ಅದ್ಯಾವುದೋ ಮಗು ಬಗ್ಗೆ ಕನ್ಸನ್ ತೋರಿಸ್ತಿದ್ದಾಳ. ಮಗು ಬಗ್ಗೆನಾ? ಎಸ್ ಹರ್ಷ, ನನ್ಗ್ಯಾಕೋ ಅನು ನಮ್ಗೆ ಗೊತ್ತಿಲ್ಲದೆ ಏನೋ ಮಾಡ್ತಿದ್ದಾಳೆ ಅಂತ ಡೌಟ್. ಅದ್ರಲ್ಲೇನು ಆಶ್ಚರ್ಯ ಇಲ್ಲ ಬಿಡು. ನಿನಗೇನು ಡೌಟ್ ಇಲ್ಲ ಅಂದ್ರೆ ಆಶ್ಚರ್ಯ. ಬಟ್ ಮಾನ್ಸಿ, ಯಾವುದಕ್ಕೂ ದಯವಿಟ್ಟು ತಲೆ ಕೆಡ್ಸ್ಕೋಬೇಡ. ಎವ್ರಿಥಿಂಗ್ ಇಸ್ ಕ್ಲಿಯರ್. ಅನುವತ್ತಿಗೆ ಎಲ್ಲಾನು ಪ್ಲಾನ್ ಮಾಡಿದ್ದಾರೆ, ಮಾಡ್ತಿದ್ದಾರೆ ಕೂಡ. ಅಪ್ಪಾಜಿಗಾಗಿರೋ ಅನ್ಯಾಯಕ್ಕೆ ಅದಕ್ಕೆ ನ್ಯಾಯ ಕೊಡಿಸ್ತಾರೆ. ಹೇ ಹರ್ಷ, ಟೀ ತಗೋ. ಈ ಹರ್ಷನ್ಗೆ ನಾನು ಹೇಳೋದೇನು ಒಂದು ಅರ್ಥನೇ ಆಗಲ್ಲ. ಅಲ್ಲಿ ನೋಡಿದ್ರೆ ಆ ಅನು ಯಾವುದೋ ಮಗು ಬಗ್ಗೆ ಕನ್ಸನ್ ತೋರಿಸ್ತಿದ್ದಾಳೆ. ಏನ್ ನಡೀತಿದೆ ಇಲ್ಲಿ? ಮಂದ, ಬೆಳಿಗ್ಗೆ ತಿಂಡಿಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನಿಸ್ತಿತ್ತು. ನಿನಗೂ ಏನಾದರೂ ಹಾಗೆ ಅನಿಸ್ತಾ? ಮಂದ, ಏಯ್ ಮಂದ, ನಾನು ಹಾಗೆ ಹೇಳಿದೆ ಅಂತ ನೀನು ಕೋಪ ಮಾಡ್ಕೋಬೇಡಮ್ಮ. ನನಗನ್ಸಿದ್ನ ನಾನು ಹೇಳಿದೆ ಅಷ್ಟೇ. ಬಾಯ್ ಮುಚ್ಕೊಂಡು ನನ್ನ ಮಾತು ಕೇಳೋ. ಅನು ಸುತ್ತ ಏನೇನು ನಡೆದ್ರು ಅದೆಲ್ಲ ನನಗೆ ಗೊತ್ತಾಗಬೇಕು. ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಮಂದ, ಸರ್ ಟೀ ಮಾಡ್ತಿದ್ಯಾ? ಹೇ ಮಂದ, ಅಮ್ಮಾಜಿ. ಅಮ್ಮ, ಎಲ್ಲಿ ಕಳೆದೋಗಿದ್ಯಾ ಮಂದ? ಏನಾದರೂ ಕೇಳಿದ್ರ ಅಮ್ಮೋರೆ? ಹುಷಾರಾಗಿದ್ಯಾ ತಾನೆ? ಶುಂಠಿ ಟೀ ಕೇಳ್ದೆ, ಎಲ್ಲಿ ಕಳೆದೋಗಿದ್ಯಾ? ಅಮ್ಮ, ನಾನು ಮಾಡ್ಕೊಂಡು ತಗೊಂಡು ಬರ್ತೀನಿ. ಮನೆಗೆ ರೇಷನ್ ತರಕ್ಕೆ ಹೋಗುವಾಗ ಈ ಲಿಸ್ಟಲ್ಲಿರೋದನ್ನೆಲ್ಲ ತಗೊಂಡು ಬಂದ್ಬಿಡಿ. ಏನ್ ಲಿಸ್ಟ್ ಅದು ಅನು? ಏನಿಲ್ಲ ಅಕ್ಕ, ಡಾಕ್ಟರು ಕೆಲವೊಂದು ಫುಡ್ನ ಸಜೆಸ್ಟ್ ಮಾಡಿದ್ದಾರೆ. ಅದನ್ನು ನಾನು ಡಯಟ್ ಲಿಸ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ ಅಷ್ಟೇ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರಾ? ಹಾ ಅಕ್ಕ, ನಂಗೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಹೇಳಿದೆ, ಅದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರು. ಲಕ್ಷ್ಮಿ, ಅನುಗೇನು ಬೇಕು ತಂದ್ಕೊಡು. ಮಂದ, ಅಮ್ಮ, ಶುಂಠಿ ಟೀ ಮಾಡಿಕೊಂಡು ತಗೊಂಡು ಬಾ, ಮರಿಬೇಡ. ಸರಿ ಅಮ್ಮ. ಐ ಆಮ್ ವೆರಿ ಶ್ಯೂರ್ ನಮ್ಮಿಂದ ಈ ಅನು ಏನೋ ಮುಚ್ಚಿಡ್ತಿದ್ದಾಳೆ. ಇವಳ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಿದೆ. ಇವಳ ಮೇಲೆ ಒಂದು ಕಣ್ಣಿಡ್ಬೇಕು.